ಇಂದಿನ ತರಗತಿಯಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಪಾಠ 2 ಮೊದಲನೇ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಪಾಠವನ್ನ ಮುಗಿಸ್ಕೊಟ್ಟಿನಿ. ಮತ್ತು ರಾಸಾಯನಿಕ ಸಮೀಕರಣಗಳನ್ನ ಹೇಗೆ ಸರಿದೂಗಿಸ್ಬೇಕಂತ ಕೂಡ ಹೇಳ್ಕೊಟ್ಟಿನಿ. ಆ ವಿಡಿಯೋಗಳನ್ನ ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ವಿಡಿಯೋ ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ. ನಮ್ಮ ಇನ್ಸ್ಟಾ ಕೂಡ ನೀವು ಫಾಲೋ ಮಾಡ್ಕೋದು. ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ ಅನ್ನ ಮೊದಲೇ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ರಿ. ನೋಡ್ರಿ, ಪಾಠ ಯಾವ್ದಪ್ಪ ಅಂದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಈ ಅಧ್ಯಯನದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಓಕೆನಾ? ಈ ವಿಡಿಯೋ ಮೇಲೆ ನಿಮಗೆ ಒಂದು 4 ವಿಡಿಯೋನ ಮಾಡಿ ಹಾಕ್ತೀನಿ. ಇದು ಅತಿ ಪ್ರಮುಖ ತರಗತಿಯಾಗಿರ್ತದ. ಈ ತರಗತಿಯಲ್ಲಿ ಏನಪ್ಪಾ ಅಂದ್ರೆ ನಿಮಗೆ 3 ಮಾರ್ಕ್ಸ್ ಅಥವಾ 3 ಅಂಕಗಳು ನೀವು ಪಡಿತೀರಿ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಓಕೆನಾ? ಮೊದಲೇನು, ಆಮ್ಲ ಅಂದ್ರೆ ಏನು ನೋಡ್ರಿ. ಆಮ್ಲಗಳು ಅಂದ್ರೆ ಜಲ ವಿಲೀನಗೊಂಡು ಕೇವಲ H+ ಧನ ಅಯಾನುಗಳನ್ನ ಉಂಟು ಮಾಡುವ ವಸ್ತುಗಳಿಗೆ ಆಮ್ಲಗಳು ಎನ್ನುವರು. ನೋಡ್ರಿ, ಜಲ ವಿಲೀನಗೊಂಡು ಅಂದ್ರ ನೀರಿನೊಂದಿಗೆ ಕರಗಿ ಯಾವ ಅಯಾನು ಉಂಟು ಮಾಡ್ಬೇಕಪ್ಪ ಅಂದ್ರೆ H+ ಧನ ಅಯಾನುಗಳನ್ನ ಉಂಟು ಮಾಡಿದ್ದರೆ ಅಂತ ವಸ್ತುಗಳನ್ನ ನಾವು ಆಮ್ಲಗಳು ಎಂದು ಕರೆಯುತ್ತೇವೆ. ಗೊತ್ತಾಯ್ತಾ? ಆಮ್ಲ ಅಂದ್ರೆ ಜಲ ವಿಲೀನಗೊಂಡು ಕೇವಲ H+ ಧನ ಅಯಾನುಗಳನ್ನ ಉಂಟು ಮಾಡಿದರೆ ಅದಕ್ಕೆ ಆಮ್ಲಗಳು ಅಂತ ಕರಿತೀವಿ. 1 ಮಾರ್ಕ್ಸ್ ಬರ್ಬೋದು. ಆಮ್ಲ ಅಂದ್ರೇನು, ಪ್ರತ್ಯಾಮ್ಲ ಅಂದ್ರೇನು, ಲವಣ ಅಂದ್ರೇನು, ಆಮ್ಲ ಮತ್ತು ಪ್ರತ್ಯಾಮ್ಲದ ವ್ಯತ್ಯಾಸವನ್ನ ಬರೆಯಿರಿ. ಅದೆಷ್ಟಪ್ಪ 3 ಮಾರ್ಕ್ಸ್ ಬರ್ತದ. ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದ. ನೋಡ್ರಿ, ಉದಾಹರಣೆ ಯಾವ್ಯಾವಪ್ಪ ಅಂದ್ರೆ ನೋಡ್ರಿ, ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ಲಿ H+ ಅಯಾನು ಉಂಟು ಮಾಡ್ರೆ ಇಲ್ಲಿ Cl- ಋಣ ಅಯಾನು ಉಂಟು ಮಾಡ್ತದ. ಅಂದ್ರೆ ನಮಗೇನು ಧನ ಅಯಾನು H+ ಧನ ಅಯಾನು ಉಂಟು ಮಾಡಿದ್ರೆ ಏನು ಅದು ಆಮ್ಲ. ಅದೇ ರೀತಿ ಸಾರಿತ ಸಲ್ಫ್ಯೂರಿಕ್ ಆಮ್ಲ H2SO4 ನೋಡ್ರಿ, H+ ಅಯಾನು ಉಂಟು ಮಾಡ್ತದ, ಇಲ್ಲಿ ಮೈನಸ್ ಅಯಾನು ಉಂಟು ಮಾಡ್ತದ. ಈಗ ಅಮೋನಿಯಂ ಇಲ್ಲಿ ನೋಡ್ರಿ, ಯಾವ್ದಪ್ಪ ಅಂದ್ರ ನೈಟ್ರೈಟ್. ಇದು ಯಾವ್ದಪ್ಪ? ನೈಟ್ರೇಟ್ ಆಮ್ಲ ಅದ. ಈಗ H+ ಅಯಾನು ಇಲ್ಲಿ ಉಂಟು ಮಾಡ್ರ ಇಲ್ಲಿ ಮೈನಸ್ ಅಯಾನು ಉಂಟು ಮಾಡ್ತಾರ. ಒಟ್ ನಮಗೆ H+ ಅಯಾನು ಉಂಟು ಮಾಡ್ತಾರ, ಅದಕ್ಕ ಆಮ್ಲ ಅಂತ ಕರಿತೇವೆ. ಅವಕ್ಕೂ ಉದಾಹರಣೆಗಳು ನೋಡ್ರಿ. ಆಮ್ಲಗಳಿಗೆ ಉದಾಹರಣೆಗಳು ಯಾವ್ದಪ್ಪ ಅಂದ್ರ ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ HCl, ನೆಕ್ಸ್ಟ್ ಸಲ್ಫ್ಯೂರಿಕ್ ಆಮ್ಲ H2SO4, ನೆಕ್ಸ್ಟ್ ನೈಟ್ರಿಕ್ ಆಮ್ಲ HNO3, ನೆಕ್ಸ್ಟ್ ಅಸಿಟಿಕ್ ಆಮ್ಲ CH3COOH ಇತ್ಯಾದಿ. ಇವೇನಪ್ಪಾ ಅಂದ್ರ ಆಮ್ಲಗಳಿಗೆ ಉದಾಹರಣೆಯಾಗಿರ್ತಾವ. ಇಂಪಾರ್ಟೆಂಟ್ ನೋಡ್ರಿ, ಸ್ಕ್ರೀನ್ ಶಾಟ್ ಹುಡ್ಕೋರ್ ಅಥವಾ ಬರ್ಕೊಂಡ್ರೆ ನಿಮ್ಗ ಬಹಳ ಉಪಯುಕ್ತವಾಗಿರ್ತದ. ನೆಕ್ಸ್ಟ್ ನೋಡ್ರಿ, ಆಮ್ಲ ಮತ್ತೊಂದು ಗುಣಲಕ್ಷಣ ಏನಪ್ಪಾ ಅಂದ್ರೆ ಆಮ್ಲಗಳು ಹುಳಿ ರುಚಿಯನ್ನ ಹೊಂದಿರ್ತಾವ. ಆಮ್ಲಗಳು ಯಾವ ಗುಣವನ್ನು ಹೊಂದಿರ್ತಾವಪ್ಪ ಅಂದ್ರೆ ಹುಳಿ ರುಚಿಯನ್ನ ಹೊಂದಿರ್ತಾವ. ಮೋಸ್ಟ್ ಇಂಪಾರ್ಟೆಂಟ್. ಈ ನಿಂಬಿಕಾಯಿ, ಟೊಮ್ಯಾಟೊ ಏನಪ್ಪಾ ಅಂದ್ರ ಹುಳಿ ರುಚಿಯನ್ನ ಹೊಂದಿರುವಂತದಕ್ಕೆಲ್ಲ ಏನ್ ಕರಿತೇವಪ್ಪ ಅಂದ್ರ ಆಮ್ಲ ಅಂತ ಕರಿತೇವ್. ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ಪ್ರತ್ಯಾಮ್ಲ. ಈ ಪ್ರತ್ಯಾಮ್ಲ ಅಂದ್ರೆ ಏನು? ಜಲ ವಿಲೀನಗೊಂಡು ಕೇವಲ OH- ಋಣ ಅಯಾನುವನ್ನ ಉಂಟು ಮಾಡುತ್ತಿದ್ದರೆ ಅವುಗಳನ್ನ ಪ್ರತ್ಯಾಮ್ಲಗಳು ಎಂದು ಕರೆಯುತ್ತೇವೆ. ನೋಡ್ರಿ, ಅಲ್ಲಿ H+ ಅಯಾನು ಆಮ್ಲ ಬಂದಾಗ H+ ಅಯಾನು ಆಗಿರ್ತದ. OH- ಅಂದ್ರೆ ಪ್ರತ್ಯಾಮ್ಲ ಆಗಿರ್ತದ. ಅಂದ್ರ ಜಲ ವಿಲೀನಗೊಂಡು ಕೇವಲ OH- ಋಣ ಅಯಾನುಗಳನ್ನ ಉಂಟು ಮಾಡುವಂತ ವಸ್ತುಗಳಿಗೆ ನಾವೇನ್ ಕರಿತೀವಿ? ಪ್ರತ್ಯಾಮ್ಲಗಳು ಅಂತ ಕರಿತೇವೆ. ಇದು ಕೂಡ 1 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗಿರ್ತದೆ, ಎಕ್ಸಾಮ್ಗೆ ಬಂದ್ರು ಬರಬಹುದು. ಓಕೆನಾ? ಜಲ ವಿಲೀನಗೊಂಡು ಕೇವಲ OH- ಋಣ ಅಯಾನುಗಳನ್ನ ಉಂಟು ಮಾಡುವ ವಸ್ತುಗಳಿಗೆ ಪ್ರತ್ಯಾಮ್ಲಗಳು ಎಂದು ಕರೆಯುತ್ತೇವೆ. ಈ ಪ್ರತ್ಯಾಮ್ಲಗಳಿಗೆ ಉದಾಹರಣೆ ನೋಡ್ರಿ. ಹೇಗೆ? ಸೋಡಿಯಂ ಹೈಡ್ರಾಕ್ಸೈಡ್ Na+OH- ನೋಡ್ರಿ, ಇಲ್ಲಿ OH- ಋಣ ಅಯಾನು ಉಂಟು ಮಾಡ್ತದ. ನೆಕ್ಸ್ಟ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ K+OH-. ನೆಕ್ಸ್ಟ್ ಅಮೋನಿಯಂ ಹೈಡ್ರಾಕ್ಸೈಡ್ ನೋಡ್ರಿ, HNO3+ ಅದ, OH- ಅಂದ್ರೆ OH- ಋಣ ಅಯಾನುಗಳನ್ನ ಉಂಟು ಮಾಡಿದ್ರೆ ಏನ್ ಕರಿತೇವಪ್ಪ ಅಂದ್ರೆ ಇವಕ್ಕ ಪ್ರತ್ಯಾಮ್ಲಗಳು ಅಂತ ಕರಿತೇವ್. H+ ಧನ ಅಯಾನು ಉಂಟು ಮಾಡಿದ್ರ ಆಮ್ಲ ಅಂತ ಕರೆದ್ರ OH- ಯಾವ ಉಂಟು ಮಾಡ್ತಾವಕ್ಕೆಲ್ಲ ಪ್ರತ್ಯಾಮ್ಲಗಳು ಅಂತ ಕರಿತೇವ್. ಇನ್ನ ನೆಕ್ಸ್ಟ್ ನೋಡ್ರಿ, ಪ್ರತ್ಯಾಮ್ಲಗಳಿಗೆ ಉದಾಹರಣೆಗಳು ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರ NaOH, ಇನ್ನ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH, ನೆಕ್ಸ್ಟ್ ಅಮೋನಿಯಂ ಹೈಡ್ರಾಕ್ಸೈಡ್ ಅಂದ್ರ NH4OH. ಇದಕ್ಕೆ ಏನ್ ಕರಿತೇವಪ್ಪ ಅಂದ್ರ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೇವೆ. ಇದಕ್ಕೆ ಇತ್ಯಾದಿಗಳು ಉದಾಹರಣೆ ಆಗಿರ್ತಾವ. ನೋಡ್ರಿ, ನೀವು 118 ಧಾತುಗಳನ್ನ ಕಲ್ತಿರಪ್ಪ ಅಂದ್ರ ನಿಮ್ಗ ಆದಷ್ಟು ಸೈನ್ಸ್ ಈಜಿ ಆಯ್ತದ. ಆ 118 ಧಾತುಗಳನ್ನ ಏನಪ್ಪಾ ಅಂದ್ರೆ ನೀವು ದಿನನಿತ್ಯ ಬರೀಬೇಕು. ಪ್ರತಿದಿನ ಡೈಲಿ ಒಂದು ಚಿತ್ರ ಎಳಿಸಬೇಕು. ಡೈಲಿ ಧಾತುಗಳ ಹೆಸರು, ಧಾತುಗಳ ಸೂಚ್ಯಾಂಕ ಮತ್ತು ಧಾತು ಪ್ರವಣ ಸಂಖ್ಯೆ, ಪ್ರವಣ ರಾಶಿ ಸಂಖ್ಯೆನ ಬರೆದ್ರ ನಿಮ್ಗ 10ನೇ ತರಗತಿ ಬಹಳ
ಈಜಿ ಆಯ್ತದ. ನೆಕ್ಸ್ಟ್ ನೋಡ್ರಿ, ಈ ಪ್ರತ್ಯಾಮ್ಲ ಗುಣಲಕ್ಷಣ ಏನಪ್ಪಾ ಅಂದ್ರ ಕಹಿ ರುಚಿ ಹೊಂದಿರ್ತ. ಇದು ಪ್ರತ್ಯಾಮ್ಲದ ಗುಣಲಕ್ಷಣ ಏನಪ್ಪಾ ಅಂದ್ರ ಇದು ಅತಿ ಹೆಚ್ಚು ಕಹಿ ರುಚಿಯನ್ನ ಹೊಂದಿರುವಂತವಕ್ಕೆಲ್ಲ ಏನ್ ಕರಿತೀವಪ್ಪ ಅಂದ್ರ ನಾವು ಪ್ರತ್ಯಾಮ್ಲ ಅಂತ ಕರಿತೇವೆ. ಇನ್ನು ನೆಕ್ಸ್ಟ್ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ಇದು 3 ಮಾರ್ಕ್ಸ್ ಬರುವಂತ ಪ್ರಶ್ನೆ ಆಗಿರ್ತದ. 3 ಅಂಕ ಬರ್ತದ ಬೋರ್ಡ್ ಎಕ್ಸಾಮ್ಗೂ. ಇಂಪಾರ್ಟೆಂಟ್, ಚೆನ್ನಾಗಿ ಕೇಳ್ರಿ, ಚೆನ್ನಾಗಿ ಬರ್ಕೊಡ್ರಿ. ಏನ್ ಕೇಳ್ತಾರ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಭೌತ ಗುಣಗಳಲ್ಲಿನ ವ್ಯತ್ಯಾಸವನ್ನು ಬರೀರಿ. ಆಮ್ಲ ಮತ್ತು ಪ್ರತ್ಯಾಮ್ಲ ಭೌತ ವ್ಯತ್ಯಾಸವನ್ನ ಬರೀರಿ ಅಂತ ಬರ್ತದ ನೋಡ್ರಿ. ನೋಡಿ, ಆಮ್ಲ ಮತ್ತು ಪ್ರತ್ಯಾಮ್ಲ ವ್ಯತ್ಯಾಸ ಎಕ್ಸಾಮ್ಕ 3 ಮಾರ್ಕ್ಸ್ ಬರ್ತದ ನೋಡ್ರಿ. ಇಂಪಾರ್ಟೆಂಟು, ಎಲ್ರು ಚೆನ್ನಾಗಿ ಕೇಳ್ರಿ ಮತ್ತು ಬರ್ಕೋರಿ. ಈಗ ನೋಡ್ರಿ, ಈಗ ನಿಮಗೆ ತಿಳಿಸಿನ ಏನಪ್ಪಾ ಅಂದ್ರ ಜಲ ವಿಲೀನಗೊಂಡು ಕೇವಲ H+ ಧನ ಅಯಾನುಗಳನ್ನ ಉಂಟು ಮಾಡುವ ವಸ್ತುಗಳಿಗೆ ಆಮ್ಲ ಅಂತ ಕರಿತೇವೆ. ಪ್ರತ್ಯಾಮ್ಲ ಅಂದ್ರೆ ಏನು, ಜಲ ವಿಲೀನಗೊಂಡು ಕೇವಲ OH- ಋಣ ಅಯಾನುಗಳನ್ನ ಉಂಟು ಮಾಡುವ ವಸ್ತುಗಳಿಗೆ ಪ್ರತ್ಯಾಮ್ಲಗಳು ಅಂತ ಕರಿತೇವೆ. ಇವೆರಡು ಡೆಫಿನೇಷನ್ ಇಂಪಾರ್ಟೆಂಟ್. ಇನ್ನು ಮತ್ತೇನು ವ್ಯತ್ಯಾಸ ರೀ ಅಂದ್ರ ನೋಡ್ರಿ, ಈ ಆಮ್ಲಗಳು ಹುಳಿ ರುಚಿಯನ್ನ ಹೊಂದಿರುತ್ತವೆ. ಆಮ್ಲ ಯಾವ ರೀತಿ ಏನು ಹೇಗಿರ್ತಾವಪ್ಪ ಅಂದ್ರೆ ಹುಳಿ ರುಚಿಯನ್ನ ಹೊಂದಿರಿದ್ರ, ಇನ್ನ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಹೊಂದಿರ್ತಾವ. ಏನ್ ಮಾಡ್ತಾವಪ್ಪ ಅಂದ್ರೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಹೊಂದಿರ್ತಾವ. ನೋಡ್ರಿ, ಆಲ್ರೆಡಿ ರಾಸಾಯನಿಕ ಕ್ರಿಯೆ ಎಂಬ ಪಾಠದ ಡಿಸ್ಕ್ರಿಪ್ಷನ್ ಕೊಟ್ಟಿನಿ, ಹೋಗಿ ಆ ಪಾಠ ಫುಲ್ ನೋಡ್ಬೋದು. ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಸುಮಾರು 7 ಮಾರ್ಕ್ಸ್ ಅಧ್ಯಾಯದಿಂದ ಬರ್ತಾವ. ಇನ್ನು ಗಣಿತ ಕೂಡ ವಾಸ್ತವ ಸಂಖ್ಯೆಗಳು ಎಂಬ ಅಧ್ಯಾಯ ಫುಲ್ ಮುಗಿಸಿನ, ಅದು ಕೂಡ ಪ್ಲೇ ಲಿಸ್ಟ್ ನ ಕೊಟ್ಟಿರ್ತೀನಿ, ಹೋಗಿ ವಿಡಿಯೋ ನೋಡ್ಬೋದು. ನಮ್ಮಲ್ಲಿ ಎಲ್ಲಾ ರೀತಿಯ ವಿಡಿಯೋಗಳು ಇರ್ತಾವ. ಆದಷ್ಟು ನಮಗೆ ಸಪೋರ್ಟ್ ಮಾಡ್ರಿ, ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ರಿ. ಇನ್ಸ್ಟಾ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ವ್ಯತ್ಯಾಸ ಏನಪ್ಪಾ ಅಂದ್ರೆ ನೋಡ್ರಿ, ಆಮ್ಲಗಳು ನೀಲಿ ಲಿಕ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಏನಪ್ಪಾ ಅಂದ್ರ ಇಲ್ಲಿ ಏನು ಲಿಕ್ಮಸ್ ಪೇಪರ್ ಅಂತ ಬರ್ತಾವ. ಏನು ಲಿಕ್ಮಸ್ ಪೇಪರ್. ಈ ಲಿಕ್ಮಸ್ ಪೇಪರ್ ಏನಪ್ಪಾ ಅಂದ್ರ ಆಮ್ಲದಲ್ಲಿ ಯಾವ ರೀತಿ ಇರ್ತಾವಪ್ಪ ಅಂದ್ರೆ 2 ರೀತಿ ಬಣ್ಣ ಇರ್ತಾವ. ಒಂದು ನೀಲಿ ಬಣ್ಣ, ಇನ್ನೊಂದು ಕೆಂಪು ಬಣ್ಣ. ಓಕೆನಾ. ಈ ಆಮ್ಲದಲ್ಲಿ ನೀಲಿ ಬಣ್ಣದ ಲಿಕ್ಮಸ್ ಹಾಕಿದಾಗ ಅದು ಯಾವ ಬಣ್ಣ ಬರ್ತದಪ್ಪ ಅಂದ್ರ ಕೆಂಪು ಬಣ್ಣಕ್ಕೆ ಬದಲಾಯ್ತದ. ಇನ್ನು ಅದೇ ರೀತಿ ಪ್ರತ್ಯಾಮ್ಲದಲ್ಲಿ ಯಾವ ರೀತಿ ಆಯ್ತು ನೋಡ್ರಿ, ಪ್ರತ್ಯಾಮ್ಲಗಳು ಕೆಂಪು ಲಿಕ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ಈ ಪ್ರತ್ಯಾಮ್ಲಕ್ಕೆ ಏನಪ್ಪಾ ಅಂದ್ರ ಕೆಂಪು ಲಿಕ್ಮಸ್ ಹಾಕಿದಾಗ ಅದು ಯಾವ ಬಣ್ಣ ಬದಲಾಯ್ತದ, ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ಇದು ಇಂಪಾರ್ಟೆಂಟ್ ನೋಡ್ರಿ, ಎಕ್ಸಾಮ್ 1 ಮಾರ್ಕ್ಸ್ ಬರ್ತದ. ಏನಂತ ಬರ್ತಾವ ಗೊತ್ತಾ ನೋಡ್ರಿ, ನೀಲಿ ಲಿಕ್ಮಸ್ ಅನ್ನು ಆಮ್ಲಕ್ಕೆ ಹಾಕಿದಾಗ ಯಾವ ಬಣ್ಣಕ್ಕೆ ಬರುತ್ತದೆ, ಯಾವ ಬಣ್ಣ ಬರ್ತದ, ಕೆಂಪು ಬಣ್ಣಕ್ಕೆ ಬರುತ್ತದೆ. ಅದೇ ರೀತಿ ಈ ಕೆಂಪು ಲಿಕ್ಮಸ್ ಅನ್ನ ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಯಾವ ಬಣ್ಣಕ್ಕೆ ಬರುತ್ತದೆ, ಇದು ನೀಲಿ ಬಣ್ಣಕ್ಕೆ ಬರುತ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಯಾಕಂದ್ರೆ 3 ಮಾರ್ಕ್ಸ್ ಬರ್ತದೆ, ಡಿಫರೆನ್ಸ್ ಬರೋದು. ನೆಕ್ಸ್ಟ್ ಉದಾಹರಣೆ ಕೂಡ ಬರಿಬೇಕು ನೀವು. ನೋಡ್ರಿ, ಆಮ್ಲಗಳಿಗೆ ಉದಾಹರಣೆ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ಮತ್ತ ನೈಟ್ರೇಟ್ ಆಮ್ಲ, ಮತ್ತ ಅಸಿಟಿಕ್ ಆಸಿಡ್. ಮತ್ತು ಇದ್ರೊಳಗ ಪ್ರತ್ಯಾಮ್ಲಕ್ಕೆ ಉದಾಹರಣೆ ನೋಡ್ರಿ, ಸೋಡಿಯಂ ಹೈಡ್ರಾಕ್ಸೈಡು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡು, ನೆಕ್ಸ್ಟ್ ಅಮೋನಿಯಂ ಹೈಡ್ರಾಕ್ಸೈಡು ಇತ್ಯಾದಿ ಏನಪ್ಪಾ ಅಂದ್ರೆ ಇದಕ್ಕ ಉದಾಹರಣೆ ಆಗಿರ್ತಾವ ನೋಡ್ರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರಾಮ್ ಸ್ವಲ್ಪ ಕಲೀರಿ, ಚಂದ ಕಲೀರಿ, ಸ್ವಲ್ಪ ಕಲೀರಿ, ಜಾಸ್ತಿ ಕಲೀರಿಕಿನ ಸ್ವಲ್ಪ ಕಲೀರಿ. 10 ನಿಮಿಷನೇ ಕಲೀರಿ, ಚಂದ ಕಲೀರಿ, ಚಂದ ಬರ್ಕೋರಿ, ಚಂದ ಓದ್ರಿ. ಅದೇ 10 ನಿಮಿಷ ನಿಮ್ಮ ಜೀವನವನ್ನ ಬದಲಾಯಿಸುವಂತ 10 ನಿಮಿಷ ಕೂಡ ಆಗಿರ್ತದ. ಓಕೆನಾ. ವಿಡಿಯೋ ಹೇಗನ್ನಿಸ್ತಂತ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ ಪ್ಲೀಸ್. ಎಲ್ಲರೂ ಕಮೆಂಟ್ ಮೂಲಕ ತಿಳಿಸ್ರೆ ಗೊತ್ತಾಯ್ತ ವಿಡಿಯೋ ಹೇಗಾಗ್ಯದ ಅಂತ. ಇನ್ನು ಮುಂದಿನ ವಿಡಿಯೋದಲ್ಲಿ ಇದರ ಸೂಚ್ಯಾಂಕಗಳ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೀನಿ. ಒಟ್ಟು ಇದ್ರ ಮ್ಯಾಗ 4 ವಿಡಿಯೋ ಮಾಡಾಮಿ. ಸ್ವಲ್ಪ ಕಲೀರಿ, ಚಂದ ಕಲೀರಿ. ವಿಡಿಯೋ ಹೇಗನ್ನಿಸ್ತಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಕೊನೆಯವರು ನೋಡೋದಕ್ಕೆ ಧನ್ಯವಾದಗಳು.